ಈಶ್ವರನ ಹೂದೋಟ ಕಾಂತಾರ ವಾಂಗ್ರದ ರಸ ವಾಂಗ್ರದ ರಸ ನಮಸ್ತೆ ಕರ್ನಾಟಕ. ಕಾಂತಾರ ಚಾಪ್ಟರ್ 1 ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಹೊಸ ಬ್ರೇಕ್ ಥ್ರೂ ಅನ್ನು ಕೊಟ್ಟಂಥ ಸಿನಿಮಾ. ಈಗಲೂ ಕೂಡ ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತಾ ಇದೆ. ಬಹುಶಃ ಬಹಳಷ್ಟು ಸಮಯದ ನಂತರ ಕನ್ನಡ ಚಿತ್ರರಂಗಕ್ಕೆ ಈ ರೀತಿಯಾದಂಥ ಒಂದು ಅಭೂತಪೂರ್ವ ಯಶಸ್ಸು ಬಂದಿರುವಂಥದ್ದು ಕಾಂತಾರದಿಂದ. ಹಾಗಾಗಿ ಕೆಲವರಿಗೆ ಈಗಲೂ ಕೂಡ ಟಿಕೆಟ್ ಸಿಗ್ತಾ ಇಲ್ಲ. ಅದೇನೇ ಇರಲಿ, ಕಾಂತಾರ ಮೂವಿಯ ಬಗ್ಗೆ ಈಗಾಗಲೇ ರಿವ್ಯೂ ಮಾಡಿದ್ದೇನೆ. ಸೊ ಏನು ಮೂವಿಯಲ್ಲಿ ಏನು ಬೆಸ್ಟ್ ಇದೆ, ಯಾಕೆ ನಾವು ನೋಡಬೇಕು, ಮತ್ತು ಏನೆಲ್ಲ ನೆಗೆಟಿವ್ ಪಾಯಿಂಟ್ ಇದೆ ಅದನ್ನೆಲ್ಲ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಚಾರ ಇಲ್ಲಿ ಮಾತಾಡ್ತಾ ಇಲ್ಲ. ಆದರೆ ಕಾಂತಾರ ಚಾಪ್ಟರ್ 1 ನೋಡಿದವ್ರಿಗೆ ಎಲ್ಲರಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸನ್ನು ಹೊಂಬಾಳೆ ಫಿಲ್ಮ್ಸ್ನವರು ಕೊಟ್ಟಿದ್ದಾರೆ. ಅದರ ಮೇಕಿಂಗ್ ವಿಡಿಯೋನ ಬಿಡ್ತಾ ಇರಬೇಕಾದ್ರೆ ರೀಸೆಂಟಾಗಿ ಒಂದು ವಿಡಿಯೋ ಬಿಟ್ಟರು. ಅದೇನಂತ ಹೇಳಿದ್ರೆ ಮೇಕಿಂಗ್ ಆಫ್ ಮಾಯಕಾರ. ಯಾರೆಲ್ಲ ಕಾಂತಾರ ಚಾಪ್ಟರ್ 1 ನೋಡಿದ್ರೋ ಅದರಲ್ಲಿ ಒಂದು ಪಾರ್ಟ್ ಬರುತ್ತೆ, ಮಾಯಕಾರ, ಒಂದು ಅಜ್ಜನ ರೋಲ್. ಅದನ್ನು ಯಾರು ಮಾಡಿದ್ದು ಅನ್ನೋದೊಂದು ಡಿಸ್ಕಷನ್ ಆಗ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ. ತುಂಬ ಜನ ಅದರ ಬಗ್ಗೆ ಡಿಸ್ಕಷನ್ ಮಾಡಿದ್ದಾರೆ. ಅದರ ಜೊತೆ ಯಾವ ಥರ ಒಂದು ಬಾಹುಬಲಿ ಪಾರ್ಟ್ 1 ನಮ್ಮ ಕಟ್ಟಪ್ಪ ಬಾಹುಬಲಿಯನ್ನು ಯಾಕೆ ಕೊಂದ ಅನ್ನುವಂಥ ಕ್ವಶನ್ ಮಾರ್ಕ್ ಬಂದಾಗೆ ಇಲ್ಲಿ ಈ ರೋಲನ್ನು ಮಾಡಿದವ್ರು ಯಾರು ಅನ್ನುವಂಥ ರೀತಿಯಂತ ಒಂದು ಕ್ವಶನ್ ಮಾರ್ಕ್ ಬಂದಿತ್ತು. ಸೊ ಈಗ ಅದಕ್ಕೊಂದು ಕನ್ಕ್ಲೂಷನ್ ಕೊಟ್ಟಿದ್ದಾರೆ. ಹೆಚ್ಚಿನ ಜನ ಅದು ರಿಷಬ್ ಶೆಟ್ಟಿ ಅವರೇ ಮಾಡಿದ್ದು ಅಂತ ಒಂದು ವಾದ ಇತ್ತು. ಆದರೆ ಜನ ನಂಬ್ತಿರಲಿಲ್ಲ, ಇನ್ಕ್ಲೂಡಿಂಗ್ ಮೀ. ನಾನು ನಂಬಿರಲಿಲ್ಲ ಅದು ರಿಷಬ್ ಶೆಟ್ಟಿ ಅವರು ಮಾಡಿರಬಹುದು. ಯಾಕಂತ ಹೇಳಿದ್ರೆ ಅಷ್ಟು ಒಂದು ಗಟ್ಟಿಮುಟ್ಟದ ಒಂದು ಶೇಪ್ ಒಂದು ಕಡೆ ಇತ್ತು ಅವರ ಪಾರ್ಟ್, ಅವರ ರೋಲ್ಗೆ, ಅಂದರೆ ಬೆರ್ಮೆ ರೋಲ್ ಮಾಡಬೇಕಾದ್ರೆ. ಇನ್ನೊಂದು ಕಡೆ ಇಲ್ಲಿ ಮಾಯಕರ ರೋಲನ್ನು ಮಾಡಿದಂಥ ಅಜ್ಜನ ರೋಲ್ ತುಂಬ ಸನಕಲು ಜೀವ. ಅದು ಹೆಂಗೆ ಸಾಧ್ಯ ಆಯಿತು ರಿಷಬ್ ಶೆಟ್ಟಿ ಅವರು ಮಾಡೋದಕ್ಕೆ? ಅದಲ್ಲ ಅಂತ ನಾವು ತುಂಬ ಜನ ಅಂದರೆ ಅಂದ್ಕೊಂಡಿದ್ವಿ. ಅಂದರೆ ಆ ರೋಲನ್ನು ಮಾಡಿದವರು ಮೇ ಬಿ ಫಸ್ಟ್ ಕಾಂತಾರ ಬಂತಲ್ಲ, ಅಲ್ಲಿ ಈ ಏನು ಬಂಗಿ ಹೊಡಿಯುವಂಥ ಅಜ್ಜ ಅಥವಾ ಏನು ಈ ಕತ್ತಿ ಗನ್ನೆಲ್ಲ ರೆಡಿ ಮಾಡಿ ಕೊಟ್ಟಂಥ ಅಜ್ಜ ಮಾಡಿರ್ಬೋದು ಅಂತ ಅಂದ್ಕೊಂಡಿದ್ವಿ ಆ ರೋಲನ್ನು. ಬಟ್ ಈಗ ಅವರದೇ ಕನ್ಕ್ಲೂಷನ್ ಕೊಟ್ಟಿದ್ದಾರೆ, ಇಲ್ಲ, ಆ ರೋಲನ್ನು ಮಾಯಕ ರೋಲನ್ನು ಮಾಡಿರುವಂಥದ್ದು ರಿಷಬ್ ಶೆಟ್ಟಿ ಅವರೇ. ಸೊ ಅದರ ಮೇಕಿಂಗ್ ವಿಡಿಯೋ ನೀವು ನೋಡಿರ್ಬೋದು. ಈಗಲೂ ಕೂಡ ರಿಯಲಿಸ್ಟಿಕ್ ಆಗಿ ನಮ್ಗೆ ಕಾಣ್ತಾ ಇದೆ. ಸೊ ಈಗ ನಾವು ಅದನ್ನು ನಂಬಲೇಬೇಕು. ಯಾಕಂತ ಹೇಳಿದ್ರೆ ಒಬ್ಬ ಕಲಾವಿದನನ್ನು ಹೈಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಚಿತ್ರತಂಡ ಯಾರೋ ಮಾಡಿದ ರೋಲನ್ನು ರಿಷಬ್ ಶೆಟ್ಟಿ ಅವರು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ರೋಲನ್ನು ಕೂಡ ರಿಷಬ್ ಶೆಟ್ಟಿ ಅವರೇ ಮಾಡಿದ್ದು ಅಂತ ನಮ್ಗೆ ಗೊತ್ತಾದಾಗ ನಿಜವಾಗ್ಲೂ ಶಾಕ್ ಆಯಿತು. ಯಾಕಂತ ಹೇಳಿದ್ರೆ ಆ ಲೆವೆಲ್ ಆಫ್ ಡೆಡಿಕೇಶನ್ ಕೊಡಬೇಕಲ್ಲ ಒಬ್ಬ ನಟ. ಒಂದು ಫಿಲ್ಮನ್ನು ಡೈರೆಕ್ಟ್ ಮಾಡಬೇಕು, ಅದರ ಜೊತೆ ಲೀಡ್ ರೋಲನ್ನು ಮಾಡಬೇಕು, ಅದರ ಜೊತೆ ಈ ಥರದ ಒಂದು ಕಠಿಣ ಪಾತ್ರಗಳನ್ನು ನಿರ್ವಹಿಸೋದಿದೆಯಲ್ಲ, ನಿಜಕ್ಕೂ ಅದೊಂದು ಡೆಡಿಕೇಶನ್ ಇದ್ರೆ ಮಾತ್ರ ಸಾಧ್ಯ. ಅಂತ ಒಬ್ಬ ಡೆಡಿಕೇಟಿವ್ ಆಕ್ಟರ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕಿರೋದು ನಿಜವಾಗ್ಲೂ ನಾವು ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ಇನ್ನು ಮಾಯಕರ ರೋಲಲ್ಲಿ ವಾಯ್ಸ್ ನಮಗೆ ಥಿಯೇಟರಲ್ಲಿ ನೋಡಿದಾಗ ವಾಯ್ಸ್ ರಿಷಬ್ ಶೆಟ್ಟಿ ಅವ್ರದ್ದೇ ಬರ್ತಾ ಇತ್ತು. ಅರೆ, ಈ ರೋಲನ್ನು ಯಾರು ಮಾಡಿರ್ಬೋದು ಅನ್ನುವಂಥ ಪ್ರಶ್ನೆ ಇತ್ತು. ಈಗ ಆ ರೋಲನ್ನು ರಿಷಬ್ ಶೆಟ್ಟಿ ಅವರು ಸ್ವತಃ ಅವರೇ ನಿರ್ವಹಿಸಿರುವುದಂತ ಗೊತ್ತಾದಾಗ ನಮ್ಗೆ ಅನಿಸೋದು, ಹೇಗೆ ಒಬ್ಬ ಕಲಾವಿದ ಈ ರೀತಿಯ ಒಂದು ಬದಲಾವಣೆಯನ್ನು ಮಾಡೋದಕ್ಕೆ ಸಾಧ್ಯ ಒಂದು ರೋಲ್ಗೋಸ್ಕರ ಅಂತ. ಸೊ ಹಾಗಾಗಿ ನಿಜವಾಗ್ಲೂ ಒಂದು ಕಾಂತಾರದಲ್ಲಿ ಇಂತಹ ಒಂದು ಎಲಿಮೆಂಟ್ಗಳಿಂದಲೇ ಅದು ಜನರಿಗೆ ಹತ್ತಿರವಾಗಿರುವಂಥದ್ದು. ಮೇ ಬಿ ಆ್ಯಕ್ಟಿಂಗ್ ಇಂದಿರ್ಬೋದು ಅಥವಾ ಅದರ ಒಂದು ರಿಚ್ನೆಸ್ ಇಂದಿರ್ಬೋದು. ಕಾಂತಾರ ಫಸ್ಟ್ ಬಂದ ಕಾಂತಾರ ಒಂದು ಡಿವೈನಿಟಿಯಲ್ಲಿ ಇಷ್ಟ ಆಗಿದ್ರೆ, ಕಾಂತಾರ ಚಾಪ್ಟರ್ 1 ಮೆಜಾರಿಟಿ ಆಫ್ ಆಕ್ಟರ್ಸ್ ದೇ ಲಿವ್ಡ್ ಇನ್ ದಟ್, ಅಂದರೆ ಅದರಲ್ಲಿ ಜೀವಿಸಿದ್ದಾರೆ. ಇದಕ್ಕೆ ರಿಷಬ್ ಶೆಟ್ಟಿ ಅವರನ್ನು ತಗೊಂಡಾಗ ಅವರದೊಂದು ನಟನೆ ಇರ್ಬೋದು, ಅಥವಾ ನಮ್ಮ ರುಕ್ಮಿಣಿ ವಸಂತ್ ಅವರು ಮಾಡಿರುವಂಥ ರೋಲ್ ಇರ್ಬೋದು. ಅದೆಲ್ಲ ಅವರು ಪರಕಾಯ ಪ್ರವೇಶ ಮಾಡಿ ನಟನೆ ಮಾಡಿರೋ ಕಾರಣ ಜನರಿಗೆ ಹತ್ತಿರ ಆಯಿತು. ಈಗ ಇದೊಂದು ಶಾಕಿಂಗ್ ನ್ಯೂಸ್ ಕೇಳಿ ನಮಗೆ ತುಂಬ ಖುಷಿ ಆಗುತ್ತೆ. ಒಬ್ಬ ಅಟ್ಮೋಸ್ಟ್ ಡೆಡಿಕೇಶನನ್ನು ಕೊಟ್ಟು ಈ ರೀತಿ ಒಂದು ಫಿಲ್ಮ್ ಮಾಡೋದಕ್ಕೆ ಬಹುಶಃ ತುಂಬ ವರ್ಷಗಳೇ ಕಾದಿತ್ತೇನೋ ಕನ್ನಡ ಇಂಡಸ್ಟ್ರಿ ಇಂಥ ಒಬ್ಬ ಆ್ಯಕ್ಟರನ್ನು ಪಡೆಯೋದಕ್ಕೆ. ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು. ಸೊ ನಿಮಗೆ ಅನಿಸ್ತು ಈ ಥರ ಶಾಕಿಂಗ್ ನ್ಯೂಸನ್ನು ಕೇಳಿ? ನಿಮ್ಗೆ ಗೊತ್ತಿತ್ತ ರಿಷಬ್ ಶೆಟ್ಟಿ ಅವರೇ ಈ ಒಂದು ಪಾರ್ಟನ್ನು ಮಾಡಿದ್ರು ಅಂತೇಳಿ? ಸೊ ನೀವು ಕಾಂತಾರ ನೋಡಿದ್ರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ನಿಮಗೆ ಯಾವ ಪಾರ್ಟ್ ಇಷ್ಟ ಆಯಿತು? ಫಸ್ಟ್ ಬಂದ ಕಾಂತಾರ ಇಷ್ಟ ಆಯಿತಾ ಅಥವಾ ಕಾಂತಾರ ಚಾಪ್ಟರ್ 1 ಇಷ್ಟ ಆಯಿತಾ? ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ. ಈಶ್ವರನ ಹೂದೋಟ ಕಾಂತಾರ ವಾಂಗ್ರದ ರಸ
ರಸ